ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಭಾರ್ಗವಿ ಮತ್ತು ಗಾಯತ್ರಿ ದೇವಿ ಇಬ್ಬರ ಹೋರಾಟದಲ್ಲಿ ಜಯ ಯಾರಿಗೆ ಸಿಕ್ತು? ಇಲ್ಲಿ ಭಾರ್ಗವಿ ಗೆದ್ದೇ ಬಿಟ್ಲ, GP ಬಿಡುಗಡೆಯಾಗಿ ಹೋಯ್ತಾ, ಏನಾಯಿತು, ಏನು ಕತೆ, ಇದನ್ನ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡ್ತಾನೆ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಭಾರ್ಗವಿ ತನ್ನ ಮಾವನನ್ನು ಬಿಡಿಸ್ಕೊಂಡು ಬರಬೇಕು ಅಂತ ಶತಾಯ ಪ್ರಯತ್ನ ಪಡ್ತಿದ್ದಾಳೆ. ಇತ್ತ ಕಡೆ ನಿರ್ಮಲಾ ಪಾಟೀಲ್ ಅವರು ಕೂಡ ತನ್ನ ಗಂಡನ ಬಗ್ಗೆನೇ ಯೋಚನೆ ಮಾಡ್ತಿದ್ದಾರೆ. ತನ್ನ ಗಂಡನ್ನ ಹೀಗಾದರೂ ಮಾಡಿ ನೋಡಬೇಕು ಅಂತ ಬಯಸ್ತಿದ್ದಾರೆ. ಅದೇ ಒಂದು ಸಮಯಕ್ಕೆ ಗಾಯತ್ರಿ ದೇವಿ ಬರ್ತಾರೆ. ಏನು ನಿರ್ಮಲಾ, ನಿನ್ನ ಗಂಡನ ನೋಡಬೇಕು ಅಂತ ಅನ್ಕೋತಾ ಇದೆಯಾ? ಪಾಪ ನಿನ್ನ ಗಂಡ ತುಂಬ ತಲೆ ಕೆಡಿಸ್ಕೊಬಿಡ್ತಾರೆ, ಜೊತೆಗೆ ಊಟ ತಿಂಡಿ ಕೂಡ ಸೇರ್ತಾ ಅಂತ ಹೇಳಿದಾಗ ಏನು ಮಾತಾಡ್ತಿದ್ರ? ಹಾಗಿದ್ರೆ ನಾನು ಅವ್ರನ್ನ ಹೋಗಿ ಮನೆಯಿಂದ ನೋಡಿ ಊಟ ತೊಗೊಂಡು ಹೋಗಿ ಕೊಡ್ಲಾ ಅಂದಾಗ ಅವನು ಮನೆಯಿಂದ ಊಟನೇ ಮಾಡ್ತಿಲ್ಲ GP. ಯಾಕಂದರೆ ಈ ಮನೆಯಿಂದ ಊಟ ತೊಗೊಂಡು ಹೋದರೆ ಅವನಿಗೆ ಭಯ ಆಗ್ತದೆ. ನೋಡು ನಿರ್ಮಲಾ, ನಿನ್ನ ಗಂಡ ಆರಾಮಾಗಿ ಜೈಲಲ್ಲೇ ಹೇಗೋ ಕಳೆದು ಬಿಡ್ತಾರೆ, ಬಿಟ್ಬಿಡು, ಸುಮ್ಮನೆ ಅಲ್ಲಿಂದ ಬಂದರೆ ಅವಮಾನ ಅದು ಇದು ಅಂತ ಹೇಳಿ ತುಂಬ ಅವಮಾನನ ಅನುಭವಿಸ್ಬೇಕಾಗುತ್ತೆ. ಅದ್ರ ಬದಲು ಜೈಲಲ್ಲೇ ಇದ್ದರೆ ಹೇಗೋ ಜೀವಂತವಾಗಾದರೂ ಇರಬಹುದಲ್ವ? ನೀನು ಒಂದು 2 ತಿಂಗಳಿಗಾರು ಒಮ್ಮೆ ಹೋಗಿ ನಿನ್ನ ಗಂಡನ ನೋಡ್ಕೊ ಬರಬಹುದಲ್ವ? ಅದಕ್ಕಿಂತ ನಿನ್ನ ಗಂಡನ ಸಾವು ಮುಖ್ಯ ಆಗುತ್ತಾ? ನಿನ್ನ ಗಂಡ ಜೀವಂತವಾಗಿದ್ದರೆ ಅಷ್ಟೇ ಸಾಕಲ್ವ? ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಮೊದಲು ಈ ಕೇಸನ್ನು ನಿನ್ನ ಮಗಂಗೆ ಹೇಳಿ ವಾಪಸ್ ತೆಗೆಸ್ಬಿಡು ಅಂತ ಹೇಳಿ ಗಾಯತ್ರಿ ದೇವಿ ಹೇಳ್ತಾರೆ. ಅದೇ ಒಂದು ಸಮಯಕ್ಕೆ ಇಲ್ಲಿ ಭಾರ್ಗವಿ ಎಂಟ್ರಿ ಕೊಡ್ತಾಳೆ. ಭಾರ್ಗವಿ ಎಂಟ್ರಿ ಕೊಟ್ಟಿದ್ದೆ, ಏನು ಮಾತಾಡ್ತಿದ್ಯಾ ಗಾಯತ್ರಿ ದೇವಿ, ನಿನ್ನ ಆಟ ಎಂದೂ ಕೂಡ ನಡೆಯೋದಿಲ್ಲ ಅಂತ ಹೇಳಿದಾಗ, ಏನು ಭಾರ್ಗವಿ, ಇಷ್ಟು ದಿನ ನನ್ನ ಪರವಾಗಿ ನಿಂತ್ಕೊಂಡಿದ್ದೆ, ಆದರೆ ಈಗ GP ಕಡೆ ವಾಲ್ ಬಿಟ್ಟಿದ್ಯಾ ಅಂದಾಗ, ಹೌದು ನಿನ್ನ ಪರವಾಗಿ ನ್ಯಾಯ ಇದೆ ಅಂತ ಅಂದ್ಕೊಂಡು ತಪ್ಪು ಮಾಡಿಬಿಟ್ಟೆ ನಿನ್ನನ್ನು ಎಲ್ಲ ಕರ್ಕೊಂಡು ಬಂದು. ಆದರೆ ಇವಾಗ ಗೊತ್ತಾಗಿದೆ ನನ್ನ ಮಾವ ನ್ಯಾಯವಂತ ಅಂತ ಹೇಳಿ. ಅದೇ ಕಾರಣಕ್ಕೆ ನ್ಯಾಯದ ಪರವಾಗಿ ನಿಂತ್ಕೊಂಡಿದ್ದೀನಿ. ಒಂದು ತಿಳ್ಕೊ, ನೀನು ಬಂದ್ಬಿಟ್ಟು ನಮ್ಮ ಅತ್ತೆ ಹತ್ರ ಬಂದು ಕೇಸ್ ವಾಪಸ್ ತಗೊಳ್ಳಿ ಅಂತ ಕೇಳ್ತಿದ್ಯಾ ಅಲ್ವಾ? ಅಲ್ಲೇ ನಾವು ಅರ್ಧ ಕೇಸನ್ನು ಗೆದ್ದುಬಿಟ್ವಿ ಅಂತ ಹೇಳಿ ಭಾರ್ಗವಿ ಹೇಳ್ತಾರೆ. ಜೊತೆಗೆ ನೀನು ಮುದ್ದೆ ಮುರಿಯೋಕೆ ಕಂಬೆ ಹಿಂದೆ ನಿಲ್ಲೋಕೆ ರೆಡಿ ಆಗಿರೋ, ನಿನ್ನ ದಿನ ಹತ್ರ ಬಂದಿದೆ ಅಂತ ಹೇಳಿದಾಗ ಏನು ಮಾತಾಡ್ತಿದ್ಯಾ ನೀನು ಅಂತ ಹೇಳಿ ಭಾರ್ಗವಿ ಮೇಲೆ ರುಚಿಗಿರ್ತಾರೆ. ಗಾಯತ್ರಿ ದೇವಿ, ಮಾತಾಡ್ಬೇಡ, ನಮ್ಮನೇಲಿ ಇತ್ಕೊಂಡು ನಮ್ಮೊಂದನೇ ವಾಯ್ಸ್ ರೇಸ್ ಮಾಡೋಕ್ಕೆ ಎಷ್ಟು ತಾಕತ್ತಿರಬೇಕು ನಿನಗೆ? ಇನ್ನು ಸ್ವಲ್ಪ ದಿನ ಅಷ್ಟೇ ನಿನ್ನ ಆಟ ನಡೆಯೋದು, ಎಲ್ಲದಕ್ಕೂ ಕೂಡ ಅಂತ್ಯ ಹಾಡೋ ಸಮಯ ಬಂದದಾಗಿದೆ. ಅರ್ಜುನ್ ಎಲ್ಲದಕ್ಕೂ ಕೂಡ ಅಂತ್ಯ ಹಾಡೇ ಹಾಡ್ತಾನೆ ಅಂತ ಹೇಳಿ ಭಾರ್ಗವಿ ಹೇಳಿದಾಗ, ತುಂಬ ಚೆನ್ನಾಗಿ ಮಾತಾಡ್ತೀಯ ಭಾರ್ಗವಿ, ನನ್ನನ್ನು ಕರ್ಕೊಂಡು ಬಂದವಳೇ ನೀನು, ಇವತ್ತು ನನ್ನ ಪರವಾಗಿ ನಿಲ್ಲೋ ಬದಲು ವಿರುದ್ಧವಾಗಿ ನಿಂತ್ಕೊಂಡಿದ್ಯಲ್ಲ ಅಂತ ಗಾಯತ್ರಿ ದೇವಿ ಕೇಳಿದಾಗ, ನಿಲ್ಲೇಬೇಕಾಗತ್ತಲ್ವ? ನಿನ್ನನ್ನು ಕರ್ಕೊಂಡು ಬಂದೆ ತಪ್ಪು ಮಾಡಿರೋದು ನಾನು, ನಿನ್ನ ಪರವಾಗಿ ನಿಂತ್ಕೊಳ್ಳೋಕೆ ಹೇಗೆ ಸಾಧ್ಯ? ನಿನ್ನ ಪರ ನ್ಯಾಯನೇ ಇಲ್ವಲ್ಲ, ನೀನೇ ಇದಕ್ಕೆಲ್ಲದಕ್ಕೂ ಕೂಡ ಕಾರಣ. ಆದರೆ ನಾನು ತಪ್ಪು ತಿಳ್ಕೊಂಡು ಎಡವಟ್ಟು ಮಾಡಿ ಇವತ್ತು ನನ್ನ ಮಾವ ಜೈಲಲ್ಲಿರುವ ಹಾಗಾಗಿದೆ. ನಾನು ಅವತ್ತೇ ನಿನ್ನಂಥವಳಿಗೆ ನ್ಯಾಯ ಇದೆ ನಿನ್ನ ಪರ ಅಂತ ನಿನ್ನ ಪರ ನಿಂತವಳು ನಾನು, ಅಂಥದ್ರಲ್ಲಿ ನನ್ನ ಮಾವನ ಪರ ನ್ಯಾಯ ಇದೆ ಅಂತ ಗೊತ್ತಾದ್ಮೇಲೆ ನಮ್ಮ ಮಾವನ ಪರ ನಿಲ್ದೇ ಇರ್ತೀನ ಅಂತ ಹೇಳಿ ಭಾರ್ಗವಿ ಸಖತ್ತಾಗಿ ಗಾಯತ್ರಿ ದೇವಿಗೆ ತಿರುಗೇಟನ್ನು ಕೊಡ್ತಾರೆ. ತಿರುಗೇಟನ್ನು ಕೊಡ್ತಿದ್ದಾಗನೇ ಈ ಕಡೆ ಗಾಯತ್ರಿ ದೇವಿ ರುಚಿಗೆ ಹೇಳ್ತಾರೆ, ಏನು ಅನ್ಕೊಂಡಿದ್ಯಾ ಭಾರ್ಗವಿ, ಇದು ಚಕ್ರವ್ಯೂಹದಲ್ಲಿ ಬಂದೇ ಆಗಿದೆಯಾ ನೀನು ಅಂತ ಹೇಳಿದಾಗ, ಹೌದು ಇದು ಚಕ್ರವ್ಯೂಹನೇ, ಆದರೆ ಅಭಿಮನ್ಯು ಹೋಗಿಲ್ಲ ಚಕ್ರವ್ಯೂಹಕ್ಕೆ, ಹೋಗಿರೋದು ಅವರ ಅಪ್ಪ ಪಾರ್ಥ. ಅಂದಮೇಲೆ ಅದರಿಂದ ಆಚೆ ಬರೋಕ್ಕಾಗೋದಿಲ್ಲ ಅಂತ ಅಂದ್ಕೊಂಡಿದ್ದೆ. ಖಂಡಿತವಾಗ್ಲೂ ಅರ್ಜುನ ಈ ಚಕ್ರವ್ಯೂಹದಲ್ಲಿ ನಿನ್ನನ್ನು ಬಂಧಿಸಿ ನಿನ್ನನ್ನು ಹೇಗೆ ಒಳಗಡೆ ಕಳಿಸಿ ಅವರ ಅಪ್ಪನ ಬಿಡುಗಡೆ ಮಾಡಿಸಿ ಕರ್ಕೊಂಡು ಬರ್ತಾರೆ ನೋಡ್ತಾ ಇರು. ಖಂಡಿತವಾಗ್ಲೂ ಅರ್ಜುನ್ ನಿನಗೆ ಶಿಕ್ಷೆ ಕೊಡಿಸ್ತಾರೆ. ಅರ್ಜುನ ಸಾಮಾನ್ಯ ಅಂತ ಅನ್ಕೋಬೇಡ, ನಿನ್ನ ಅಂತ್ಯ ಕಟ್ಟಿಟ್ಟ ಬುತ್ತಿ ಅಂತ ಹೇಳಿದ್ದೆ. ಇಲ್ಲಿ ಗಾಯತ್ರಿ ದೇವಿಗೆ ಸಖತ್ತಾಗಿ ತಿರುಗೇಟನ್ನು ಕೊಡ್ತಾಳೆ ಭಾರ್ಗವಿ. ಇದನ್ನು ನೋಡಿದ್ದೆ ನಿರ್ಮಲಾ ಪಾಟೀಲ್ ಅವರು ನಿಜಕ್ಕೂ ಬೆಚ್ಚಿ ಬೀಳ್ತಿದ್ದಾರೆ. ನಿಮ್ಗೆ ಏನಾದರೂ ಆಗಲಿ ನನ್ನ ಗಂಡ ಬಿಡುಗಡೆ ಆದರೆ ನಂಗಷ್ಟೇ ಸಾಕು ಅಂತ ಅನ್ಕೋತಿದ್ದಾರೆ. ನಂತರ ಅದೇ ನೀವೇನು ಯೋಚನೆ ಮಾಡಬೇಡಿ, ಅರ್ಜುನ್ ಮೇಲೆ ನಂಬಿಕೆ ಇಡಿ, ಖಂಡಿತವಾಗ್ಲೂ ಅರ್ಜುನ್ ಮಾವನನ್ನು ಬಿಡಿಸ್ಕೊಂಡು ಕರ್ಕೊಂಡು ಬಂದೇ ಬರ್ತಾರೆ ಅಂದಾಗ, ನನಗೆ ನನ್ನ ಮಗನ ಮೇಲೆ ವಿಶ್ವಾಸ ಇದೆ, ನನ್ನ ಮಗ ಕರ್ಕೊಂಡು ಬಂದೇ ಬರ್ತಾನೆ ಅಂತ ಗೊತ್ತು ಅಂತ ಹೇಳ್ತಾರೆ. ಇತ್ತ ಕಡೆ GP ಪಾಟೀಲ್ನ ಒಂದು ಆಫೀಸ್ ರೂಮ್ಗೆ ಜಗನ್ ಅವರು ಬರ್ತಾರೆ. GP ಪಾಟೀಲ್ ಕಡೆಯ ತಮ್ಮ ಬಂದಿದ್ದೆ ಆ ಒಂದು ಚೇರನ್ನು ನೋಡಿ ಆ ಚೇರ್ ಮೇಲೆ ಕುಳಿತುಕೊಂಡಿದ್ದಾರೆ. ಅದೇ ಟೈಮ್ಗೆ ಸಾಕ್ಷಿ ಅವರು ಕೂಡ ಬರ್ತಾರೆ. ಏನಿದು, ಏನು ಮಾಡ್ತಿದ್ರ, ಯಾಕೆ ಇಲ್ಲಿ ಕುಳಿತುಕೊಂಡಿದ್ರ, ಇತ್ತೀಚೆಗೆ ನಿಮ್ಮ ವರ್ತನೆನೇ ವಿಚಿತ್ರವಾಗಿದೆ, ಅರ್ಜುನ್ ಹಿಂದೆನೇ ತಿರುಗ್ತಿದ್ದೀರಾ, ನಿಜವಾಗ್ಲೂ ಭಾವನೆ ಬಿಡಿಸ್ಕೊಂಡು ಬರೋಕ್ಕೆ ಅಷ್ಟೊಂದು ನೀವು ಪ್ರಯತ್ನ ಪಡ್ತಿದ್ರಾ ಅಂತ ಕೇಳಿದಾಗ, ನೋಡು ಈ ರೂಮ್ ನೋಡಿದ್ರೆ ಒಂಥರ ಖುಷಿ ಆಗತ್ತೆ. ಈ ಒಂದು ಚೇರಿನ ಅಧಿಕಾರ, ಪವರ್, ನಿಜಕ್ಕೂ ಏನು ಹೇಳಬೇಕು ಅಂತಲೇ ಗೊತ್ತಾಗೋದಿಲ್ಲ. ಈ ಪವರ್ ನಮ್ಮ ಕೈಲಿದ್ರೆ ಹೇಗಿರುತ್ತಲ್ವ? ನಿಜ ಹೇಳಬೇಕು ಅಂದರೆ ನಾನು ನನ್ನ ಒಂದು ಬೇಳೆನ ಬೇಯಿಸ್ಕೋತಾ ಇದ್ದೀನಿ, ನಾವು ಹೇಗೆ ಸೆಟಲ್ ಆಗ್ಬೋದು ಅಂತ ನೋಡ್ತಾ ಇದ್ದೀನಿ. ನಿಜಕ್ಕೂ ಈ ಒಂದು ದರ್ಬಾರನ್ನು ನಾನು ಮಾಡಬೇಕು, ಪವರ್ ನನ್ನ ಕೈಲಿರಬೇಕು, ಅದಕ್ಕೆ ಇಷ್ಟೆಲ್ಲ ಮಾಡ್ತಿರೋದು, ಅರ್ಜುನ್ ಜೊತೆಯಾಗಿರೋದು ನೋಡಲಿ ಅನ್ನೋ ಕಾರಣಕ್ಕೆ ನಾವು ಅವನ ಪರವಾಗಿ ನಿಂತ್ಕೊಂಡಿದ್ದೀವಿ, ಅಣ್ಣನ ಬಿಡಿಸ್ಬೇಕು ಅಂದ್ಕೊಂಡಿದ್ದೀವಿ ಅಂತ. ಆದರೆ ನನಗೆ ಏನೇನು ಮಾಡಬೇಕು ನನ್ನ ಸೆಟಲ್ಗೆ ಎಲ್ಲವನ್ನ ಕೂಡ ಆಲ್ರೆಡಿ ಮಾಡ್ತಾ ಇದ್ದೀನಿ ಅಂತ
ಹೇಳ್ತಿದ್ದಾರೆ. ಏನು ಮಾತಾಡ್ತಿದ್ರಾ ನೀವು ಅಂತ ಹೇಳಿ ಸಾಕ್ಷಿ ಅವ್ರು ಕೇಳಿದಾಗ, ಹೌದು ಎಷ್ಟು ದಿನ ಅಂತ ಇನ್ನೊಬ್ರು ಕೈ ಕೆಳಗಡೆ ನಿಂತ್ಕೊಳ್ಳೋದು. ಖಂಡಿತವಾಗ್ಲೂ ಇಷ್ಟು ದಿನ ನನಗೆ ಜೆ ಪಿ ತಮ್ಮ ಅನ್ನೋದ್ರಲ್ಲೇ ಇತ್ತು. ಆದರೆ ನಿಜಕ್ಕೂ ಅದರಲ್ಲಿ ಏನದ, ನಮ್ಮ ಐಡೆಂಟಿಟಿ ಬೇಕಲ್ವಾ, ಅದಕ್ಕೋಸ್ಕರ ಏನು ಮಾಡಬೇಕು ಎಲ್ಲ ಕೂಡ ಮಾಡ್ತಾ ಇದ್ದೀನಿ. ನೋಡು, ಅಣ್ಣ ಬಿಡುಗಡೆಯಾಗಿ ಬಂದರೆ ಅಣ್ಣನ ಜೊತೆಯಾಗಿ ನಿಂತ್ಕೊಂಡು ಹೋಗೋದು ಅಷ್ಟೇ. ಅಣ್ಣ ಬರಲಿಲ್ಲ, ಅವನು ಜೈಲಲ್ಲೇ ಕೊಳೆಯೋ ಹಾಗಾದ್ರೆ ನಿಜಕ್ಕೂ ನಮ್ಮ ದರ್ಬಾರನ್ನು ಶುರು ಮಾಡ್ಕೋಬೇಕು. ಅದಕ್ಕೆ ಏನು ಮಾಡಬೇಕು ಎಲ್ಲ ತಯಾರಿ ಮಾಡ್ತಾ ಇದ್ದೀನಿ. ಅಣ್ಣ ಜೈಲಲ್ಲಿರೋದೇ ನಮಗೆ ಒಳ್ಳೇದಲ್ವಾ, ಅಣ್ಣ ಯಾಕೆ ಬಿಡುಗಡೆ ಆಗಬೇಕು ಅಂತ ಹೇಳಿದಾಗ, ಖಂಡಿತ ರೀ ನೀವು ಹೇಳಿದ್ದು ಕರೆಕ್ಟ್ ಆಗಿದೆ ಭಾವ, ಜೈಲಲ್ಲಿರೋದೇ ನಮ್ಗೆ ಒಳ್ಳೇದಾದರೆ ಅವ್ರು ಅಲ್ಲೇ ಇರಲಿ ಬಿಡಿ, ನಿಮಗೆ ಯಾವ ರೀತಿ ನಾನು ಹೆಲ್ಪ್ ಮಾಡಬೇಕು ಆ ರೀತಿ ಹೆಲ್ಪ್ ಮಾಡ್ತೀನಿ ಅಂತ ಸಾಕ್ಷಿ ಕೂಡ ಹೇಳ್ತಿದ್ದಾರೆ. ಮನೆಯಲ್ಲಿ ಇನ್ನೊಬ್ಬ ಶತ್ರು ಹುಟ್ಕೊಂಡಿದ್ದಾರೆ ಇಲ್ಲಿ ಜೆ ಪಿ ಪಾಟೀಲ್ಗೆ. ಇತ್ತ ಕಡೆ ಭಾರ್ಗವಿ ತನ್ನ ಮಾವನನ್ನು ಬಿಡಿಸಬೇಕು ಅಂತ ತುಂಬ ಪ್ರಯತ್ನ ಪಡ್ತಿದ್ದಾಳೆ, ಕೇಸ್ ಸ್ಟಡಿ ಮಾಡ್ತಿದ್ದಾಳೆ. ಅದನ್ನು ನೋಡಿದಂಥ ಶ್ರೀಮಂತಪ್ಪ, ನೋಡು ಭಾರ್ಗವಿ, ನೀನು ಭಾವನನ್ನು ಬಿಡಿಸ್ಕೊಂಡು ಬರಬೇಕು ಅಂತ ಎಷ್ಟೆಲ್ಲ ಪ್ರಯತ್ನ ಪಡ್ತಿದ್ಯಾ, ಆದರೆ ಎಲ್ಲರೂ ಕೂಡ ನಿನ್ನ ಮೇಲೆ ಅನುಮಾನ ಪಡ್ತಿದ್ದಾರೆ, ಜೊತೆಗೆ ಯಾರು ಕೂಡ ನಿನ್ನನ್ನು ನಂಬ್ತಿಲ್ಲ, ಎಲ್ಲರೂ ನಿನ್ನ ಹೇಗೆ ಬೈತಾರೆ ಅಂದಾಗ ಅವ್ರು ಬೈಯೋದ್ರಲ್ಲಿ ಅರ್ಥ ಇದೆ ಅಲ್ವಾ, ಇವತ್ತಿನ ಪರಿಸ್ಥಿತಿಗೆ ನಾನೇ ಕಾರಣ ಅಲ್ವಾ. ನಾನು ಅವತ್ತು ಆ ರೀತಿ ಗಾಯತ್ರಿ ದೇವಿನ ಕರೆದುಕೊಂಡು ಬಂದಿರಲಿಲ್ಲ ಅಂದಿದ್ರೆ, ತಪ್ಪು ನಿರ್ಧಾರ ತಗೊಂಡಿರಲಿಲ್ಲ ಅಂದಿದ್ರೆ ಇವತ್ತು ಮಾವ ಜೈಲಲ್ಲಿ ಇರ್ತಾನೆ ಇರಲಿಲ್ಲ. ಇದಕ್ಕೆಲ್ಲ ನಾನೇ ಒಂದು ರೀತಿ ಕಾರಣ ಅಲ್ವಾ. ನಾನು ಅಪ್ಪನ ಕಳ್ಕೊಂಡಿದ್ದೀನಿ, ಬಟ್ ಮತ್ತೆ ಅಪ್ಪನ ಸ್ಥಾನದಲ್ಲಿರೋ ಜಿ ಪಿ ಮಾವನನ್ನು ಕಳ್ಕೊಳ್ಳೋದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಇಷ್ಟಪಡುವುದಿಲ್ಲ ನಾನು ಅಂತ ಭಾರ್ಗವಿ ಹೇಳಿದಾಗ, ನಿಜ ಭಾರ್ಗವಿ, ನಿನ್ನನ್ನು ನೋಡ್ತಾ ಇದ್ರೆ ನಾಳೆನೇ ಭಾವ ಹೊರಗಡೆ ಬಂದ್ಬಿಡ್ತಾರೆ ಅನ್ಸುತ್ತೆ ಅಂದಾಗ, ಖಂಡಿತ ಯಾರು ಗೊತ್ತು ಮಾವ ನಾಳೆನೇ ಬಂದರೆ ನಿಜಕ್ಕೂ ನಿಮ್ಮ ಬಾಯಿಗೆ ಸಕ್ಕರೆ ಹಾಕ್ಬಿಡ್ತೀನಿ ಅಂತ ಭಾರ್ಗವಿ ಹೇಳ್ತಾರೆ. ಇತ್ತ ಕಡೆ ಗಾಯತ್ರಿ ದೇವಿ ತುಂಬ ತಲೆ ಕೆಡಿಸ್ಕೊಂಡಿದ್ದಾರೆ. ಈ ಕಡೆ ಬೃಂದ ಬರ್ತಿದ್ದಾಗ, ನೀನು ಕೊಟ್ಟಂಥ ಫೈಲಲ್ಲಿ ಏನೂ ಇರಲಿಲ್ಲ ಭಾರ್ಗವಿ, ನಮಗೆ ಚೊಳ್ಳೆ ಹಣ್ಣನ್ನು ತಿನ್ನಿಸಿದಾಳೆ ಅಂತ ಹೇಳ್ತಾರೆ. ನಿಂದು ಏನೂ ಕೂಡ ತಪ್ಪಿಲ್ಲ ಬಿಡು ಅಂತ ಹೇಳಿದ್ರು ಮುಖಾಂತರ ಈ ಕಡೆ ಶಕ್ತಿ ಕಾಲ್ ಮಾಡ್ತಾರೆ. ಆ ಕಡೆ ಭಾರ್ಗವಿಗೆ ಯಾವ ಒಂದು ನಂಬರ್ಗೆ ಡಯಲ್ ಮಾಡಿದ್ರು ಅಪ್ಪನ ಹತ್ರ ಇದ್ದಂತಹ ನಂಬರ್ಗೆ, ಆ ಒಂದು ನಂಬರ್ನ ವ್ಯಕ್ತಿ ಭಾರ್ಗವಿಗೆ ಮೆಸೇಜ್ ಮಾಡ್ತಾರೆ, ನಾನು ನಿಮ್ಮನ್ನು ಭೇಟಿ ಮಾಡಿ ನಿಮಗೆ ಹೆಲ್ಪ್ ಮಾಡ್ತೀನಿ ಅಂತ. ತಕ್ಷಣ ಆ ಜಾಗಕ್ಕೆ ಹೊರಡಬೇಕಾಗಿದೆ ಭಾರ್ಗವಿ. ಇತ್ತ ಕಡೆ ಗಾಯತ್ರಿ ದೇವಿಗೆ ಶಕ್ತಿ ಪ್ರಸಾದ್ ಮುಖಾಂತರ ವಿಷಯ ಗೊತ್ತಾಗುತ್ತೆ. ನವಮಿ ಟ್ರಸ್ಟ್ನ ಒಬ್ಬ ವ್ಯಕ್ತಿ ಭಾರ್ಗವಿಯನ್ನ ಭೇಟಿ ಮಾಡಬೇಕು ಅಂತ ಪ್ರಯತ್ನ ಪಡ್ತಿದ್ದಾರೆ. ಅವ್ರು ಯಾರು ಅಂತ ಗೊತ್ತಿಲ್ಲ ಅಂದಾಗ, ಇದಕ್ಕೆ ನಿನ್ನ ಇಟ್ಕೊಂಡಿರೋದು ಇಲ್ಲಿ ಭಾರ್ಗವಿ ನನ್ನ ತಲೆ ಬಿಸಿ ತರ್ತಿದ್ದಾಳೆ, ಅಲ್ಲಿ ನೀನು ಕೂಡ ಇನ್ನೊಂದು ತಲೆ ಬಿಸಿ ವಿಷಯವನ್ನ ಹೇಳ್ಬೇಡ, ಮೊದಲು ಆ ವ್ಯಕ್ತಿ ಯಾರು ಅನ್ನೋದನ್ನ ಪತ್ತೆ ಹಚ್ಚಿ ತಿಳ್ಕೊ ಅಂತ ಹೇಳ್ತಾರೆ. ಸರಿ ಆಯಿತು, ನಾನು ತಿಳ್ಕೊತೀನಿ ಅಂತ ಹೇಳಿ ಶಕ್ತಿ ಕೂಡ ಹೇಳ್ತಾರೆ. ನಂತರ ಈ ಕಡೆ ಗಾಯತ್ರಿ ದೇವಿ, ನೋಡು ಬೃಂದ, ನಾನು ಹೇಳೋ ಒಂದು ಕೆಲಸ ಮಾಡಬೇಕು, ನೀನು ಭಾರ್ಗವಿ ಯಾವುದೇ ಕಾರಣಕ್ಕೂ ಕೂಡ ಈ ಮನೆಯಿಂದ ಹೊರಗಡೆ ಹೋಗಬಾರ್ದು ಅಂದಾಗ, ಸರಿ ಆಯಿತು ಅತ್ತೆ ಅಂತ ಹೇಳ್ತಾರೆ. ಈ ಕಡೆ ನಿರ್ಮಲಾ ಪಾಟೀಲ್ ಅವರು ವ್ರತವನ್ನ ಮಾಡ್ತಿದ್ದಾರೆ. ವ್ರತ ಸಂಪೂರ್ಣ ಆಗಬೇಕಾಗಿರೋದ್ರಿಂದ ದೇವ್ರ ಮನೆ ಮುಂದೆ ಹೋಗಿ ದೇವ್ರ ಹತ್ರ ಕೇಳ್ಕೊಂಡು ತುಪ್ಪದ ದೀಪ ಹಚ್ಚಬೇಕಾಗಿದೆ. ಅದೇ ಒಂದು ಸಮಯಕ್ಕೆ ಬೃಂದ ಗ್ಯಾಸ್ ಅನ್ನು ಆನ್ ಮಾಡಿಬಿಡ್ತಾರೆ. ಅದೇ ಟೈಮ್ಗೆ ಭಾರ್ಗವಿ ಎಲ್ಲ ಬಂದು ಸ್ಮೆಲ್ ಬರ್ತಿದ್ಯಲ್ಲ ಅಂತ ನೋಡ್ತಾಳೆ. ಅಲ್ಲಿ ಗ್ಯಾಸ್ ಆನ್ ಆಗಿರತ್ತೆ, ಈ ಕಡೆ ಲೀಕ್ ಆಗ್ತಾ ಇರತ್ತೆ. ಈ ಕಡೆ ಯಾರು ಕೂಡ ಸದ್ಯ ಬೆಂಕಿ ಹಚ್ಚಿಲ್ಲ, ಪವರ್ ಆನ್ ಮಾಡಿಲ್ಲ ಅಂತ ಅನ್ಕೋತಾಳೆ. ಈ ಕಡೆ ದೀಪ ಹಚ್ಚಲಿಕ್ಕೆ ನಿರ್ಮಲಾ ಪಾಟೀಲ್ ಮುಂದಾಗ್ತಿದ್ದಾರೆ. ತಕ್ಷಣ ಓಡಿ ಹೋಗಿ ಅದನ್ನ ತಡೆಯೋದಕ್ಕೆ ಭಾರ್ಗವಿ ಮುಂದಾಗ್ತಾಳೆ. ಇತ್ತ ಕಡೆ ಅರ್ಜುನ್ನ ಯಾವುದೋ ಮೆಸೇಜ್ ಮಾಡಿದಂಥ ವ್ಯಕ್ತಿಯನ್ನ ಭೇಟಿ ಮಾಡೋದಕ್ಕೆ ಬಂದಿದ್ದಾರೆ. ಬಿಕಾಸ್ ಆ ವ್ಯಕ್ತಿ ಭಾರ್ಗವಿಗೆ ಮಾತ್ರ ಅಲ್ಲ, ಅರ್ಜುನ್ಗೂ ಕೂಡ ಮೀಟ್ ಮಾಡಬೇಕು ಅಂತ ಮೆಸೇಜ್ ಮಾಡಿದ್ರು. ಆ ಒಂದು ಜಾಗಕ್ಕೆ ಬಂದಿದ್ದಾರೆ. ಅದೇ ಒಂದು ಸಮಯದಲ್ಲಿ ಶಕ್ತಿ ಪ್ರಸಾದ್ ಕಡೆಯವರು, ಗಾಯತ್ರಿ ದೇವಿಯ ಕಡೆಯವರು ಬಂದು ಅರ್ಜುನ್ ಮೇಲೆ ದಾಳಿಯನ್ನ ಮಾಡ್ತಿದ್ದಾರೆ. ಹಾಗಿದ್ರೆ ಮುಂದೇನಾಗುತ್ತೆ ಅಂತ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನ ಮರಿಬೇಡಿ.